ಡೀಮ್ಡ್ ಫಾರೆಸ್ಟ್ ವಿಚಾರ ಇಡೀ ರಾಜ್ಯಾದ್ಯಂತ ರೈತರಿಗೆ ಸಾಕಷ್ಟು ಸಮಸ್ಯೆಯನ್ನು ತಂದಿಟ್ಟಿತ್ತು. ಸೊ ಈ ವಿಚಾರವಾಗಿ ಕಳೆದ 1.5 ವರ್ಷದಿಂದ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸರ್ಕಾರದ ಗಮನ ಸೆಳೆದಿದ್ದರು. ಕೊನೆಗೂ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಈ ವಿಚಾರ ಈಗ ಒಂದಷ್ಟು ರಿಲೀಫ್ ಕೊಡುವಂಥ ಸುದ್ದಿ ಸಿಕ್ಕಿದೆ. ಇಡೀ ರಾಜ್ಯದ ರೈತರಿಗೆ ಅನುಕೂಲವಾಗುವಂಥ ಒಂದು ನಿಟ್ಟಿನಲ್ಲಿ ಮತ್ತೊಂದು ಅವಕಾಶ ಸಿಕ್ಕಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡೋಣ. ಸರ್, ಡೀಮ್ಡ್ ಫಾರೆಸ್ಟು ತಾವು ಮೊದಲ ಬಾರಿಗೆ ಕಳೆದ 1.5 ವರ್ಷದಿಂದ ವಿಚಾರ ಎತ್ತಿದ್ರಿ. ಇಡೀ ರಾಜ್ಯಕ್ಕೆ ಅನುಕೂಲವಾಗುವಂಥ ಒಂದು ಅವಕಾಶ ಸಿಕ್ಕಿದೆ. ಸರ್, ಎಷ್ಟು ಎಕರೆ ಇಡೀ ರಾಜ್ಯಾದ್ಯಂತ ಆಗಿತ್ತು, ಏನಾಗಿತ್ತು ಸರ್ ಸಮಸ್ಯೆ? ನೋಡಿ, ಡೀಮ್ಡ್ ಫಾರೆಸ್ಟು ಇದು ಪರಿಭಾವಿತ ಅರಣ್ಯ ಅಂಥೇಳಿ ಸುಮಾರು 2000 ಇಸ್ವಿಗಿಂತ ಮುಂಚಿತವಾಗಿಂದ ಇದ್ರ ಬಗ್ಗೆ ನಡೀತಾ ಇದೆ. ಆದರೆ ಇದಕ್ಕೆ ಹೆಚ್ಚು ವೇಗ ಬಂದಿದ್ದು 2014ರ ನಂತರ. ಆಗ ಭಾಳಷ್ಟು ವಿಸ್ತೃತವಾಗಿ ಹಲವಾರು ಜಿಲ್ಲೆಗಳಲ್ಲಿ ಅದನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಮಾಡುವಂಥದ್ದು ಇವೆಲ್ಲ ಪ್ರಕ್ರಿಯೆಗಳಾಗಿತ್ತು. ಇದರಲ್ಲಿ ಹಿಂದೆ 10 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರನ್ನು ಗುರುತಿಸಿದ್ರು. ನಂತರ ಅದನ್ನು ಪರಿಷ್ಕರಣೆ ಮಾಡಬೇಕು ಅಂಥೇಳಿ ಅದನ್ನು 3,30,000ಕ್ಕೆ ತಂದಿದ್ರು. ಆದರೆ ಈ ಹಿಂದೆ ಏನಾಗಿದೆ, ಹಲವಾರು ಕಡೆ ಅದಕ್ಕೆ ಭಾಳ ಗಂಭೀರವಾಗಿ ತಗೊಂಡು ಕಂದಾಯ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯವರು ಜಂಟಿಯಾಗಿ ಒಂದು ಅದನ್ನು ಏನು ಗೋದಾವರ್ಮನ್ ಕೇಸ್ನ ಒಂದು ರೀತಿಯಲ್ಲಿ ಏನು ಅದರ ಒಂದು ಅರಣ್ಯದ ಒಂದು ಡೆಫಿನಿಷನ್ ಏನಿದೆ ಅದರ ಆಧಾರದ ಮೇಲೆ ಅದನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಏನಾಯಿತು, ನಮ್ಮ ಜಿಲ್ಲೆಯಲ್ಲಿ, ಅದು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಭಾಳ ಸಣ್ಣ ಜಿಲ್ಲೆ ನಮ್ಮದು, 5 ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು, 20,000 ಹೆಕ್ಟೇರನ್ನು ಇಲ್ಲಿ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸುವಂಥ ಕೆಲಸ ಆಯಿತು. ಅದೇ ಕೈಗಾರಿಕಾ ಪ್ರದೇಶದ ಜಾಗ ಕೂಡ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸಿದ್ರು. ಆಗ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡಾಗ ಭಾಳಷ್ಟು ಜನ ರೈತರದು ಸುಮಾರು 5,000-6,000 ಹೆಕ್ಟೇರಷ್ಟು ರೈತರ ಹಿಡುವಳಿ ಭೂಮಿಯನ್ನು ಕೂಡ ಡೀಮ್ಡ್ ಫಾರೆಸ್ಟಿಗೆ ಸೇರಿಸಿದ್ದಾರೆ. ದೇವಸ್ಥಾನಗಳ ಜಾಗಗಳ ಸೇರಿಸಿದ್ದಾರೆ. ನಮ್ಮ ಚಿಂತಾಮಣಿಯ ಕೈಗಾರಿಕಾ ಪ್ರದೇಶದ ಸುಮಾರು 2 ಭಾಗ, ಅದರಲ್ಲಿ ಒಂದು ನಾವು ಈ ಎಲ್ಲ ತನಿಖೆ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ನಂತರ 1918-17ನೇ ಇಸ್ವಿದು ಅದು ವಿಲೇಜ್ ಫಾರೆಸ್ಟ್ ಅಂತೇಳಿ ಅದನ್ನು ದಾಖಲೆ ತಂದರು. ಆದರೆ ಅವ್ರಿಗೂ ಗೊತ್ತಿರಲಿಲ್ಲ, ಅದು ಈಗ ತೆಗೆದಾಗ ಸಿಕ್ಕಿದೆ. ಆದರೆ ಅವರು ಅದನ್ನು ಡೀಮ್ಡ್ ಫಾರೆಸ್ಟಲ್ಲಿ ಗುರುತಿಸಿದ್ರು. ಆಯಿತು, ಅದನ್ನು ನಾವು ಕೈ ಬಿಟ್ಟಿದ್ದೀವಿ. ಆದರೆ ಇನ್ನೊಂದು, ಇದು ಯಾರು ಎಲ್ಲಿ ತಪ್ಪು ಮಾಡಿದ್ರೋ ಗೊತ್ತಿಲ್ಲ, ಹಿಂದೆ ಕೂಡ ಇದಕ್ಕೆ ಹಿಂದೆ BJP ಸರ್ಕಾರ 5/5/2022 ಸಂಪುಟದ ಮುಂದೆ ತಂದು ಅದಕ್ಕೆ ಅನುಮೋದನೆ ಕೊಟ್ಟು ಅವರು ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸುವಂಥದ್ದಕ್ಕೆ ಕಳಿಸಿದರು. 2023 ಆಗಸ್ಟ್ ಸೆಪ್ಟೆಂಬರಲ್ಲಿ ಅದಕ್ಕೆ ಸುಪ್ರೀಂ ಕೋರ್ಟ್ ಅಫಿಡವಿಟನ್ನು ಅಂಗೀಕರಿಸಿತ್ತು. ಅಷ್ಟೊತ್ತಿಗಾಗಲೇ ನಾವು ಶುರು ಮಾಡಿದ್ವಿ ಪ್ರಕ್ರಿಯೆ, ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ. ಆದರೆ ತಡ ಆಗಿತ್ತು. ಆದರೆ ಇದು ಬಹುಶಃ ಇಡೀ ದೇಶದಲ್ಲಿ ಎಲ್ಲ ಕಡೆ ದೂರ ಬಂದ ಮೇಲೆ ಕೇಂದ್ರ ಸರ್ಕಾರ ಒಂದು 2023 ಡಿಸೆಂಬರಲ್ಲಿ ಒಂದು ತಿದ್ದುಪಡಿ ತರುವಂಥ ಕೆಲಸ ಆಯಿತು. ಕೆಲವು ಕಡೆ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ಗೆ ಗಡಿಯಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಅಂತ. ಮತ್ತು ಅದ್ರ ಮೇಲೆ ಕೆಲವರು ನಿವೃತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ನಂತರ ಅದನ್ನು ಸುಪ್ರೀಂ ಕೋರ್ಟ್ ಅದನ್ನು ಗಮನಿಸಿ ಈಗ ಅಂತಿಮವಾಗಿ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಜಿಲ್ಲೆಯದು ಸಂಪೂರ್ಣವಾಗಿ ಎಲ್ಲ ಮಾಹಿತಿ ರೆಡಿ ಇದೆ. ಆದರೆ ಈಗ ಇವರು ಕೆಲವು ಮಾನದಂಡಗಳನ್ನು ವಿಧಿಸಿ ಆ ರೀತಿಯಲ್ಲಿ ತಾವು ಅದನ್ನು ಸಲ್ಲಿಸಬೇಕು. ಆಮೇಲೆ ಸಮಿತಿಗಳನ್ನು ಮಾಡಿದ್ದಾರೆ, ರಾಜ್ಯ ಮಟ್ಟದ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಮತ್ತು ರೀಜನಲ್ ಒಂದು ಸಮಿತಿ ಮಾಡಿದ್ದಾರೆ, ಮತ್ತು ಜಿಲ್ಲಾ ಮಟ್ಟದ ಸಮಿತಿ ಮಾಡಿದ್ದಾರೆ. ಮತ್ತೊಂದು ಸಮಿತಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದು ಮಾಡಿದ್ದಾರೆ, ಮತ್ತು ಆ ಕಂದಾಯ ವಿಭಾಗದ ಮಟ್ಟದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. 6 ತಿಂಗಳು ಸಮಯ ಕೊಟ್ಟಿದ್ದಾರೆ. ಬಹುಶಃ ನಾವು 1.5 ವರ್ಷ ಭಾಳಷ್ಟು ಅಧ್ಯಯನ ಮಾಡಿ, ಭಾಳಷ್ಟು ಇದ್ರ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡಿ, ಜಂಟಿಯಾಗಿ ನಾವು ಹಿಂದೆ ಆದೇಶ ಮಾಡಿಸಿದ್ವಿ. ಏನು ಅರಣ್ಯ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಜಂಟಿಯಾಗಿ ಮಾಡಬೇಕು ಅಂತ ಭಾಳ ದೊಡ್ಡ ಕಷ್ಟಪಟ್ಟು ಅದನ್ನು ಮಾಡಿಸಿದ್ವಿ. ನಮಗೆ ಭಾಳಷ್ಟು ಈ ಅರಣ್ಯ ಇಲಾಖೆಯವರಿಂದ ಅಸಹಕಾರ ಇತ್ತು, ಸಹಕಾರ ಕೊಡ್ತಾ ಇರಲಿಲ್ಲ. ಆದರೂ ಅವ್ರಿಗೆಲ್ಲ ಹೇಳಿ ಮಾಡಿದರು. ಈಗ ಈ ಹೊಸದಾಗಿ ಕೆಲವು ನಿಯಮಗಳ ಪಾಲನೆ ಮಾಡಬೇಕಾದ್ರಿಂದ ನಾವು ರೆಡಿ ಮಾಡಿರ್ತಕ್ಕಂಥದ್ದನ್ನು ಜೊತೆಗೆ ಇನ್ನು ಅದರಲ್ಲಿ ಇನ್ನು ಮೀಸಲು ಅರಣ್ಯ ಮತ್ತು ಇದೇನು ನೋಟಿಫೈಡ್ ಫಾರೆಸ್ಟ್ ಇದೆ ಅದನ್ನು ನಾವು ಕೂಡ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಕೈ ಬಿಡುವಂಥದ್ದಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ಇವತ್ತು ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆಗೆ ADC ಅವರು ಅವ್ರ ಜೊತೆ ಅರಣ್ಯ ಇಲಾಖೆಯವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ತ್ವರಿತವಾಗಿ ಮಾಡಬೇಕು. ಈಗ ನಮಗೆ ಸಮಸ್ಯೆ ಬಂದಿರೋದು, ನಾವೇನೋ ಬೇಗ 6 ತಿಂಗಳ ಸಮಯದೊಳಗೆ ಎಲ್ಲ ಮಾಡ್ತೀವಿ, ಬೇರೆ ಜಿಲ್ಲೆಗಳು ಮಾಡಬೇಕು. ಯಾಕಂದರೆ ರಾಜ್ಯದ ಎಲ್ಲ ಕಡೆ ಆಗಬೇಕಾಗತ್ತೆ. ಬಹುಶಃ ಬೇರೆ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಎಲ್ಲೋ ಕೆಲವು ಕಡೆ ಇದೆ, ಆದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿದೆ. ಇದನ್ನು ನಾವು
ಈ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಸರ್, ಅಂದರೆ ಈ ಒಂದು ವಿಚಾರದಿಂದ ರೈತರು ಸಾಕಷ್ಟು ಭಯಭೀತರಾಗಿದ್ದರು, ಒಂದಷ್ಟು ಜನಕ್ಕೆ ಅವೇರ್ನೆಸ್ಸೇ ಇರಲಿಲ್ಲ. ಸೊ ಇದರಿಂದ ರೈತರಿಗೆ ಎಷ್ಟು ಅನುಕೂಲ ಆಗ್ತದೆ ಸರ್? ನೋಡಿ, ಈಗ ಒಂದು ಸಮಸ್ಯೆ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ. ಇಲ್ಲಿ ಹಿಂದೆ ಒಬ್ಬರು ತಹಸೀಲ್ದಾರು ಒಬ್ಬರು ಇದ್ದರು, ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ. ಏನು 2022ರಲ್ಲಿ ಆದೇಶ ಆಯಿತು, ಆವಾಗ ಸಹಜವಾಗಿ ಇದನ್ನೆಲ್ಲ ದಾಖಲಾತಿ ಮಾಡಿ ಅಂತ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಯಾವ ತಹಸೀಲ್ದಾರು ಆ ದಾಖಲೆಗಳೆಲ್ಲ ಅದನ್ನು ಕೂರಿಸುವಂಥ ಕೆಲಸ ಮಾಡಲಿಲ್ಲ. ಆದರೆ ಆ ತಹಸೀಲ್ದಾರು 2023 ಮೇ ಅಂತ್ಯದ ಸಮಯಕ್ಕೆ ಅದೇನು ಬಂತೋ ಗೊತ್ತಿಲ್ಲ, ಅವರಿಗೆ ರೈತರ ಹೆಸರು ಇದೆ, ಅರಣ್ಯ ಇಲಾಖೆ ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಸುಮಾರು 2000 ಎಕರೆಗಿಂತ ಹೆಚ್ಚು ಪ್ರದೇಶವನ್ನು ಜಂಟಿಯಾಗಿ ರೈತರ ಹೆಸರು ಮಾಡಿದ್ದಾರೆ. ಆದರೆ ಬೇರೆ ತಾಲೂಕುಗಳಲ್ಲಿ ಅದನ್ನು ದಾಖಲಾತಿಗಳಲ್ಲಿ ಸೇರಿಸುವಂಥ ಕೆಲಸ ಆಗಿರಲಿಲ್ಲ. ಈಗ ಅದೊಂದು ನಮಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಇದು ಬಹುಶಃ ಇನ್ನೂ ಇಲ್ಲಿ ಭಾಳ ಜನ ರೈತರಿಗೆ ಅದರ ಗಂಭೀರತೆ ಗೊತ್ತಿಲ್ಲ. ನಾನು ಹಲವಾರು ಬಾರಿ ಹೇಳಿದ್ದೀನಿ. ಆದರೂ ಬಹುಶಃ ಅವರು ಮುಂದೆ ಅದನ್ನೇನಾದರೂ ಮಾರುವಂಥ ಸಂದರ್ಭನೋ ಮತ್ತು ಭೂ ಪರಿವರ್ತನೆ ಮಾಡುವಂಥ ಸಂದರ್ಭನೋ ಆ ಸಂದರ್ಭ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಬಿಸಿ. ಮತ್ತು ಅರಣ್ಯ ಇಲಾಖೆಯವರು ಇನ್ನೂ ಹೋಗಿಲ್ಲ, ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ಹೋಗಿಲ್ಲ. ಪೊಸಿಷನ್ ತೊಗೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅದರ ಬಿಸಿ ಏನು ಅಂತ ಗೊತ್ತಾಗುತ್ತೆ. ಆದರೆ ನಾವು ಭಾಳಷ್ಟು ಕಡೆ ಇದ್ರ ಬಗ್ಗೆ ರೈತರಿಗೆ ಎಚ್ಚರಿಕೆಯನ್ನು, ತಿಳುವಳಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಒಟ್ಟಾರೆಯಾಗಿ ರೈತರಿಗೆ ಅನ್ಯಾಯ ಆಗಬಾರ್ದು. ಇದಕ್ಕೆ ಯಾರನ್ನ ಹೊಣೆಗಾರಿಕೆ ಮಾಡಬೇಕು ಅಂತಕ್ಕಂಥದ್ದು ಈಗ ಪ್ರಶ್ನೆ. ಮತ್ತು ಸುಪ್ರೀಂ ಕೋರ್ಟು ಈಗ ಭಾಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಅವರು ಸ್ವಲ್ಪ ಅರಣ್ಯದ ಇಲಾಖೆ ಪರವಾಗೇ ಇರ್ತಾರೆ. ಆದರೆ ಇದು ರೈತರ ಒಂದು ಅವ್ರದ್ದು ತಪ್ಪು ಇಲ್ಲದೆ ಇರ್ತಕ್ಕಂಥದ್ದಾದರೂ ಕೂಡ ಈಗ ರೈತರು ಇದಕ್ಕೆ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥದ್ದಾಗಿದೆ. ಅದರಿಂದ ಒಂದು ರೀತಿ ಇದನ್ನು ಯಾವ ರೀತಿ ಬಗೆಹರಿಸಬೇಕು ಅಂತಕ್ಕಂಥದ್ದು ನಮಗೆಲ್ರಿಗೂ ಯಕ್ಷ ಪ್ರಶ್ನೆ ಆಗಿದೆ. ಬಹುಶಃ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲರೂ ಒಟ್ಟಾಗಿ ಇದನ್ನು ಸೇರಿ ಇದು ನಮ್ಮ ಪಾರ್ಲಿಮೆಂಟಲ್ಲಿ ಏನಾದರೂ ಇದಕ್ಕೊಂದು ತಿದ್ದುಪಡಿ ತರುವಂಥದ್ದು ಮತ್ತು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಅವ್ರಿಗೆ ಇದ್ರ ಬಗ್ಗೆ ಏನು ವಸ್ತುಸ್ಥಿತಿಯನ್ನು ಅರಿವು ಮೂಡಿಸ್ತಕ್ಕಂಥದ್ದು, ಅವರ ಇಂದ ಒಂದು ಏನಾದರೂ ಒಂದು ಆದೇಶವನ್ನು ಪಡೀತಕ್ಕಂಥ ಕೆಲಸ ಆದರೆ ಮಾತ್ರ ಬಹುಶಃ ರೈತರು ನೆಮ್ಮದಿಯಾಗಿ ಈ ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ, ಅವರು ಆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಸಚಿವ MC ಸುಧಾಕರ್ ಅವರ ಮಾತು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.